ನಮಸ್ತೆ ಎಲ್ಲರಿಗೂ. ಅದೇ ನೇತ್ರಾವತಿ ಫೈಲ್ಸ್ಗೆ ಸಂಬಂಧಪಟ್ಟಂತೆ ವಿಚಾರಕ್ಕೆ ಬರೋದಾದರೆ, ಏನು ಸುಜಾತಾ ಭಟ್ ಅನ್ನೋರು ನನ್ನ ಮಗಳು ಕಾಣೆಯಾಗಿದ್ದಾಳೆ, 2005ರಲ್ಲೇ ಕಾಣೆಯಾಗಿದ್ದಾರೆ ಅಂತಂದು ಏನು ದೂರು ಕೊಟ್ಟಿದ್ದರು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಅವರು ಈಗ ಅದಕ್ಕೆ ಉಲ್ಟಾ ಹೊಡೆದಿದ್ದಾರೆ. ನಾನು ಹೇಳಿರೋದೆಲ್ಲ ಸುಳ್ಳು, ನನ್ನ ಮೇಲೆ ಒತ್ತಡ ಹೇರಲಾಯಿತು, ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡಿದೆ ಅಂತಂದು ಹೇಳಿದ್ದಾರೆ. ಅವರು ಮೊದಲನೇದಾಗಿ ಅವ್ರು ಯಾರು ಅನ್ನೋದನ್ನು ನೋಡ್ತಾ ಹೋದರೆ ಅವರು ಹೇಳ್ತಾ ಬಂದಿದ್ದಾರೆ. ಆದರೆ ಅವರು ಮೊದಲನೇದಾಗಿ ಹೇಳ್ತಾ ಇದ್ದಾಗ ಬೇರೆ ಬೇರೆ ರೀತಿಯಾದಂತಲೇ ಒಂದು ಹೇಳ್ತಾ ಇದ್ದರು. ಅಂದರೆ ನಾನು ಪಶ್ಚಿಮ ಬಂಗಾಳದಿಂದ ಬಂದೆ, ನಾನು CBIಯಲ್ಲಿ ವರ್ಕ್ ಮಾಡ್ತಾಯಿದ್ದೆ ಅಂತಂದು ಹೇಳ್ತಾಯಿದ್ರು. ಆದರೆ ಈಗ ಅದಕ್ಕೆಲ್ಲ ಉಲ್ಟಾ ಹೊಡೆದಿದ್ದಾರೆ. ಅಂದರೆ ನಾನು CBIಯಲ್ಲಿ ವರ್ಕ್ ಮಾಡ್ತಿದ್ದೆ ಅನ್ನೋದು ಎಲ್ಲ ಸುಳ್ಳು, ಹಾಗೆ ನನ್ನ ಮಗಳು ಅನನ್ಯ ಅನ್ನೋದು ಕೂಡ ಸುಳ್ಳು ಅಂತಂದು ಹೇಳಿದ್ದಾರೆ. ಆ ಒಂದು ಏನು ವಿಚಾರ ಐತೆ ಅದೆಲ್ಲ ಬುರುಡೆ, ಅಂದರೆ ಅದು ಎಲ್ಲ ಸುಳ್ಳು ಅಂತಂದು ಈಗ ಸಾಬೀತಾಗ್ತಾ ಬರ್ತಾ. ಇನ್ನು ಅನನ್ಯ ಭಟ್ ಹಾಗೂ ಸುಜಾತಾ ಭಟ್ ಅವರ ಸಂಬಂಧ, ಅಥವಾ ಈಗ ಏನು ಅನನ್ಯ ಭಟ್ ಅಂತ ಸುಜಾತಾ ಭಟ್ ಅವರು ಹೇಳಿದಾರೋ ಅವರ ಸಂಬಂಧದ ಬಗ್ಗೆ ನೋಡ್ತಾ ಹೋದರೆ, ಅವರು ಮೂಲತಃ ವಾಸಂತಿ ಅನ್ನೋರು. ಅವರು ಕೊಡಗಿನಲ್ಲಿ ಜನಿಸಿದಂಥವರು. ಅವರು ಪ್ರೀತಿಸಿ ಬೆಂಗಳೂರಿನಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿಯನ್ನು, ಅಂದರೆ ಶ್ರೀವತ್ಸವ್ ಎನ್ನುವಂಥ ವ್ಯಕ್ತಿಯನ್ನು ಪ್ರೀತಿಸಿ ಮದುವೆ ಆಗಿದ್ದರು. ಅವರು ಶ್ರೀವತ್ಸವ್ ಎನ್ನುವರು ರಂಗಪ್ರಸಾದ್ ಅವರ ಮಗ. ಈ ರಂಗಪ್ರಸಾದ್ ಹಾಗೂ ಸುಜಾತಾ ಅನ್ನೋರು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದರು ಅಂತಂದು ಅವರೇ ಬಾಯ್ಬಿಟ್ಟಿದ್ದಾರೆ. ಈ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಅವರಿಗೆ ಫಸ್ಟಿಗೆ ಭೇಟಿಯಾಗಿದ್ದು ರಂಗಪ್ರಸಾದ್ ಅವರು ಏನು ವಯೋವೃದ್ಧರಾಗಿದ್ದರೋ ಅವರಿಗೆ ಕೇರ್ ಟೇಕರ್ ಆಗಿ ಇವರು ಏನು ಮಾಡ್ತಾಯಿದ್ರು, ಕೆಲಸವನ್ನು ಮಾಡ್ತಿದ್ರು. ಅದಾದ ನಂತರ ಅವರು ಕೂಡ ಶ್ರೀರಂಗಪ್ರಸಾದ್ ಅವರ ಮನೆಗೆ ಬಂದು ವಾಸ ಮಾಡ್ತಾರೆ. ಅದಾದ ನಂತರ ಇವರು ಬಂದ ನಂತರ ಅವರ ಮನೆಯಲ್ಲಿ ಕೆಲವೊಂದಿಷ್ಟು ಚೇಂಜಸ್ಗಳಾಗ್ತವೆ. ಅಂದರೆ ಶ್ರೀವತ್ಸವ್ ಮತ್ತು ವಾಸಂತಿ ಅನ್ನೋರು ಏನು ಜಗಳ ಮಾಡ್ತಾ ಇರ್ತಾರೆ. ಮತ್ತು ಇದ್ದಕ್ಕಿದ್ದ ಹಾಗೆ ಅನುಮಾನಾಸ್ಪದವಾಗಿ ಶ್ರೀವತ್ಸವ್ ಅವರ ಹೆಂಡತಿಯಾದಂಥ ವಾಸಂತಿ ಅವರು ಏನು ಸುಜಾತಾ ಅವ್ರು ಹೇಳ್ತಾ ಇದ್ದಾರೋ ಅನನ್ಯ ಭಟ್ ಅವರು ಅನುಮಾನಾಸ್ಪದವಾಗಿ ಸಾವನ್ನಪ್ತಾರೆ. ಮತ್ತು ಅದಾದ ನಂತರ ಅವರ ಮಗ ಆದಂಥ ಶ್ರೀವತ್ಸವ್, ಅಂದರೆ ರಂಗಪ್ರಸಾದ್ ಅವರ ಮಗ ಆದಂಥ ಶ್ರೀವತ್ಸವ್ ಕೂಡ ಸಾವನ್ನಪ್ತಾ ಬರ್ತಾನೆ. ಮತ್ತು ರಂಗಪ್ರಸಾದ್ ಅವರು ತಮ್ಮ ಸ್ವಂತ ಮನೆಯನ್ನು ಮಾರಾಟಕ್ಕೆ ಮಾಡಿ ಅವರು ಕೂಡ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಅವರು ಕೂಡ ಒಂದಿನ ಅಂದರೆ ಸತ್ತು ಹೋಗ್ತಾರೆ. ಈ ರೀತಿಯಾಗಿ ಇವರು ಅವರ ಬಾಳಲ್ಲಿ ಬಂದ ನಂತರ ಇಷ್ಟೆಲ್ಲ ಕಹಿ ಘಟನೆಗಳು ನಡೀತಾ ಬರ್ತವೆ. ಆದರೆ ಈಗ ಅವರು ಸ್ಪಷ್ಟವಾಗಿ ಬಾಯ್ಬಿಟ್ಟಿದ್ದಾರೆ, ನಾನು ಹೇಳಿರೋದೆಲ್ಲ ಸುಳ್ಳು, ನನಗೆ ಒಂದಿಷ್ಟು ಜನ ಕುಮ್ಮಕ್ಕು ನೀಡೋದ್ರಿಂದ ನಾನು ಈ ರೀತಿಯಾಗಿ ಮಾಡಿದೆ ಅಂತಂದು ಸುಜಾತಾ ಭಟ್ರವರು ಹೇಳ್ಕೊಳ್ತಾ ಬಂದಿದ್ದಾರೆ. ಇನ್ನು ಅನಾಮಿಕ ವ್ಯಕ್ತಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಅವನು ಕೂಡ ಸುಳ್ಳು ಹೇಳಿದ್ದಾನೆ. ಅವನು ಏನು 100 ಹೆಣಗಳನ್ನು ಹೂತಿಟ್ಟಿದ್ದೇನೆ ಅಂತಂದು ಏನು ಪೊಲೀಸರಿಗೆ ಹೇಳಿದ್ದನು, ಅದು ಎಲ್ಲ ಕೂಡ ಈಗ ಸುಳ್ಳು ಅಂತಂದು ಅವನೇ ಕೂಡ ಬಾಯ್ಬಿಟ್ಟಿದ್ದಾನೆ. ಅವನು ತಮಿಳುನಾಡಿನ ಈರೋಡ್ನಲ್ಲಿ ನಾನು ಇದ್ದೆ, ಅದಾದ ನಂತರ ಕೆಲವೊಂದಿಷ್ಟು ಜನರು ಬಂದು ನನಗೆ ಈ ರೀತಿಯಾಗಿ ಕಾಲ್ ಮಾಡಿ ಈ ರೀತಿಯಾಗಿ ಮಾಡು ಅಂತಂದು ಹೇಳಿದರು. ಆ ರೀತಿಯಾಗಿ ನಾನು ಮಾಡ್ತಾ ಬಂದೆ. ಹಾಗೆ ನನಗೆ ಕೆಲವೊಂದಿಷ್ಟು ಟ್ರೈನಿಂಗ್ಗಳ ಕೂಡ ಬೆಂಗಳೂರಲ್ಲಿ ನಡೆದಿತ್ತು. ಆ ರೀತಿಯಾಗಿ ಅವರು ಹೇಳಿದ ರೀತಿಯಲ್ಲಾಗಿ ನಾನು ಮಾಡ್ತಾ ಬಂದೆ ಅಂತಂದು ಅವನು ಏನು SIT ತನಿಖೆಯಲ್ಲಿ ಒಪ್ಕೊಂಡಿದ್ದಾನೆ. ಈ ರೀತಿಯಾಗಿ ಏನು ಒಂದು ಕೊನೆಗೊಂದೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಏನು ಈ ಧರ್ಮಸ್ಥಳ ಕ್ಷೇತ್ರದಲ್ಲಿ ಇದು ಎಲ್ಲಿಗೆ ಬಂದು ಹತ್ಕೊಳ್ಳುತ್ತೋ ನಾವು ನೋಡಬೇಕಾಗಿದೆ. ಇನ್ನು SIT ತನಿಖೆ ಬಾಕಿ ಇದೆ. ಇದರಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ಕುಳಗಳಿವೆ ಅವ್ರಿಗೆಲ್ಲ ಶಿಕ್ಷೆ ಆಗಲಿ, ಹಾಗೆ ಏನು ಸೌಜನ್ಯ ಏನು ಅತ್ಯಾಚಾರ ಆಯಿತು ಅವ್ರಿಗೂ ಕೂಡ ಒಂದು ಒಳ್ಳೆಯ ನ್ಯಾಯ ಸಿಗಲಿ ಅಂತಂದು ಕೇಳ್ಕೊಳ್ತಾ ಇದ್ದೀನಿ. ಈ ತನಿಖೆ ಹೀಗೆ ಮುಂದುವರಲಿ. ಹಾಗೆ
ಎಲ್ರಿಗೂ ಕೆಟ್ಟವ್ರಿಗೆ ಕೆಟ್ಟದ್ದಾಗಲಿ ಹಾಗೆ ಅವ್ರಿಗೆ ಶಿಕ್ಷೆ ಆಗಲಿ, ಒಳ್ಳೆಯವ್ರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೀನಿ. ನಮಸ್ತೆ.